ತುಲಾರಾಶಿಯವರು ನೀವು ಕಳೆದುಕೊಂಡ ವಸ್ತುವಾಗಿರಬಹುದು ಅಥವಾ ಸ್ಥಾನಮಾನಗಳಾಗಿರಬಹುದು ಅಥವಾ ಏನೇ ಕಳ್ಕೊಂಡಿದ್ದು ಹಾಳು ಮಾಡ್ಕೊಂಡಿದ್ದು ಇನ್ನೊಬ್ರು ಕದ್ಕೊಂಡು ಹೋಗಿದ್ದು ನಿಮ್ಮಿಂದ ಅಥವಾ ಕಿತ್ಕೊಂಡು ಹೋಗಿದ್ದು ನಿಮಗೆ ವಾಪಸ್ ಮರಳಿಬೇಕು ಅಂತಂದರೆ ಎರಡು ವಿಚಾರ, ಒಂದು ತಂತ್ರ, ಒಂದು ಮಂತ್ರ, ಎರಡು ಪರಿಹಾರಗಳನ್ನು, ಅದ್ಭುತವಾದ ಪರಿಹಾರಗಳನ್ನು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ತುಲಾರಾಶಿಯವರಿಗೆ ಬಹಳ ಇಂಟ್ರೆಸ್ಟಿಂಗು, ತುಂಬ ಸಹಾಯ ಹೆಲ್ಪ್ ಆಗುತ್ತೆ ತುಲಾರಾಶಿಯವರಿಗೆ. ದಯವಿಟ್ಟು ನೀವು ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ಸೇರಿಸಬೇಕು, ನೀವು ತಲುಪಿಸಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಒಂದು ಅದ್ಭುತವಾದ ತಂತ್ರಮಂತ್ರ ಪರಿಹಾರಗಳನ್ನು ಕೊಡ್ತಾ ಇದ್ದೇನೆ ನೋಡಿ. ನೀವು ತುಲಾರಾಶಿಯವರಿಗೆ ಉದಾಹರಣೆಗೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ರಿ, ಸಡನ್ನಾಗಿ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಅವರೇ ಮತ್ತು ವಾಪಸ್ ನನ್ನ ಕೆಲಸಕ್ಕೆ ಕರೀತಾರಾ, ಅಲ್ಲೇ ವಾಪಸ್ ನನಗೆ ಕೆಲಸ ಸಿಗುತ್ತಾ, ಅಥವಾ ಇನ್ನೊಂದು ಕೆಲಸ ಚೆನ್ನಾಗಿರೋ ಕೆಲಸ ಸಿಗುತ್ತಾ, ಕಳ್ಕೊಂಡಿದ್ದು ಮರಳಿ ಪಡೆದುಕೊಳ್ಳುವಂಥದ್ದು. ಅಥವಾ ಯಾವುದೋ ಬಂಗಾರನೋ, ಮೊಬೈಲೋ, ವಸ್ತುವೋ, ವಾಹನವೋ, ಯಾವುದೋ ಒಂದು ಘನ ಪದಾರ್ಥ, ಏನೋ ಒಂದು ಕಳ್ಕೊಂಡು ಡಾಕ್ಯುಮೆಂಟ್ಸೋ, ದುಡ್ಡೋ ಕಳ್ಕೊಂಡ್ರಿ, ಮರಳಿ ಸಿಗಬೇಕು ನಿಮಗೆ. ಅದು ಕಳೆದೋಗಿದ್ದು ಮತ್ತೆ ಸಿಗಬೇಕು ನಿಮಗೆ. ಅದಕ್ಕೆ ಅಥವಾ ಯಾರೋ ವ್ಯಕ್ತಿ ನಿಮ್ಮಿಂದ ಜಗಳ ಮಾಡ್ಕೊಂಡು ದೂರ ಹೋಗ್ಬಿಟ್ರು, ಈಗ ನೀವು ಹೋಗಿ ವಾಪಸ್ ಕರೆದ್ರೆ ಬರ್ತಾ ಇಲ್ಲ, ಹೋಗ್ಲಿಕ್ಕೂ ನಿಮಗೂ ಈಗೋ ಪ್ರಾಬ್ಲಮ್, ಬರಲಿಕ್ಕೆ ಅವ್ರಿಗೂ ಇದು, ನೀವು ಹೋಗಿ ಕರೆದ್ರು ಬರ್ತಾ ಇಲ್ಲ, ನೀವೇನು ಮಾಡಬಹುದು? ಏನು ಮಾಡಿದ್ರೆ ಅವ್ರು ವಾಪಸ್ ಮರಳಿ ಬರ್ತಾರೆ ನಿಮ್ಮ ಹತ್ರ. ಸೊ ವ್ಯಕ್ತಿ ವಾಪಸ್ ಬರೋದಾಗಿರಬಹುದು, ವಸ್ತು ಕಳೆದೋಗಿದ್ದು ಸಿಗೋದಾಗಿರ್ಬೋದು, ಯಾರೋ ನಿಮ್ಮನ್ನು ಹೆದರಿಸಿ ಬೆರೆಸಿ ಕಿತ್ಕೊಂಡು ಹೋಗ್ಬಿಟ್ರು ನಿಮ್ಮ ಹತ್ರ, ವಾಪಸ್ ತಂದು ಕೊಡ್ಬೇಕು ಅವ್ರು ಅದನ್ನು. ಸೊ ವಾಪಸ್ ಸಿಗ್ತಕ್ಕಂಥದ್ದು. ಅಥವಾ ನೀವೇ ಹಾಳು ಮಾಡ್ಕೊಬಿಟ್ರಿ, ಅಯ್ಯೋ ನಂಗೆ ಏನೋ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಹಾಳಾಗೋಯ್ತು, ಅದು ಸರಿ ಮಾಡಬೇಕು, ಮತ್ತೆ ವಾಪಸ್ ಸರಿ ಹೋಗಬೇಕು. ಒಂದೊಳ್ಳೆ ಗೋಲ್ಡನ್ ಆಪರ್ಚುನಿಟಿ, ಬಂಗಾರದಂಥ ಅವಕಾಶ ಒಂದು ಬಂದಿತ್ತು, ತಪ್ಪು ಹೋಯಿತು, ಮತ್ತೆ ಅಂಥ ಅವಕಾಶ ಸಿಗಬೇಕು. ಮತ್ತೆ ಜೀವನದಲ್ಲಿ ಒಳ್ಳೆ ಸಂಬಂಧ ಬಂದಿತ್ತು, ಮದುವೆಗೆ ತಪ್ಪು ಹೋಯಿತು, ಮತ್ತೆ ಆ ಸಂಬಂಧ ವಾಪಸ್ ಬರಬೇಕು. ಈ ಥರ ಕಳ್ಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಬೇಕು ಅನ್ನುವ ಅವಶ್ಯಕತೆ ಬಹಳಷ್ಟು ಜನ ತುಲಾರಾಶಿಯವರಿಗಿರುತ್ತೆ. ಆ ರೀತಿ ತುಲಾರಾಶಿಯವರಿಗೆ ಒಂದು ತಂತ್ರ ಪ್ರಯೋಗ, ಒಂದು ಮಂತ್ರ ಪ್ರಯೋಗ, ಎರಡು ಪ್ರಯೋಗಗಳನ್ನು ಹೇಳ್ತೇನೆ ನಾನು, ಗೊತ್ತಾಯ್ತಲ್ವ? ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಅದರಲ್ಲಿ ತಂತ್ರ ಪ್ರಯೋಗ ಬಂದಾಗ 3 ವಿಚಾರಗಳು ಬಹಳ ಮುಖ್ಯವಾಗಿರುತ್ತೆ. 3 ವಿಚಾರಗಳು: ಬುಧವಾರ, ನರಸಿಂಹ ದೇವಸ್ಥಾನ ಹಾಗೂ ಕುಂಕುಮಾರ್ಚನೆ. ತುಳಸಿ ಅರ್ಚನೆ ಅಥವಾ ಕುಂಕುಮಾರ್ಚನೆ, ಇದು ಎರಡರಲ್ಲೊಂದು ಅಥವಾ ಎರಡು ಆದರೂ ಪರವಾಗಿಲ್ಲ. ಇದು ತಂತ್ರ ಪ್ರಯೋಗ. ಇನ್ನು ಮಂತ್ರ ಪ್ರಯೋಗ, ಅದು ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಆ ಮಂತ್ರವನ್ನು ನಿಮಗೆ, ಆ ಮಂತ್ರದ ಜಪ ಯಾವ ರೀತಿಯಲ್ಲಿ ನೋಡಿ. ನೀವು ತುಲಾರಾಶಿಯವರು 7 ಬುಧವಾರಗಳಲ್ಲಿ 7 ಬುಧವಾರಗಳು ಸೂರ್ಯಾಸ್ತದ ಸಮಯ, ಅಂದರೆ ನಿಮಗೆ ಕತ್ಲಾಗ್ಬಿಡ್ಬೇಕು, ಅರ್ಧಂಬರ್ಧ ಕತ್ಲಾಗ್ಬಿಡ್ಬೇಕು, 6:15, 6:30, 6:45 ಕತ್ಲಾಗಿರುತ್ತಲ್ಲ, ಆ ಸಮಯದಲ್ಲಿ ನರಸಿಂಹ ದೇವಸ್ಥಾನದಲ್ಲಿ ತುಳಸಿಯಲ್ಲಾಗಿರಬಹುದು ಅಥವಾ ಕುಂಕುಮಾರ್ಚನೆ ಆದರೂ ಪರವಾಗಿಲ್ಲ, ನರಸಿಂಹದೇವರಿಗೆ ಸಹಸ್ರನಾಮ ಪೂಜೆ ಮಾಡಿಸಬೇಕು. ಅಲ್ಲಿ ಸಹಸ್ರನಾಮ ಅಲ್ಲಿ ಆಗ್ತಾ ಇದೆ ಒಳಗೆ ಅಂದಾಗ, ನೀವು ದೇವಸ್ಥಾನದಲ್ಲಿ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ನೀವು ಅಲ್ಲಿ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಜಪವನ್ನು ನೀವು ಮಾಡಬೇಕು. ಒಂದು 1008 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಅಲ್ಲಿ ಒಳಗಡೆ ಸಹಸ್ರನಾಮ, ಹೊರಗಡೆ ನೀವು ಸಹಸ್ರ ಜಪ, ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು. ಸೊ ತಂತ್ರ ಅದು, ಮಂತ್ರ ಇದು. ಅಲ್ಲಿ ಸಂಕಲ್ಪ ಚೆನ್ನಾಗಿರಬೇಕು, ನೀವು ಕಳ್ಕೊಂಡಿದ್ದು ಏನಿದೆ ಅದು ವಾಪಸ್ ಸಿಗಬೇಕು ನಿಮಗೆ ಅನ್ನೋದು ಸಂಕಲ್ಪ ಸರಿಯಾಗಿರಬೇಕು ನಿಮಗೆ. ಈ ಥರ ನೀವು ಮಾಡಿಕೊಂಡ್ರಿ ಅಂದರೆ ಪಕ್ಕ ನೀವು ಕಳ್ಕೊಂಡಿದ್ದು ವಾಪಸ್ ಸಿಗೋ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಪ್ರಯತ್ನ ನೀವು ಮಾಡಬೇಕಷ್ಟೇ. ಸೊ ನೆನಪಿಟ್ಕೊಳ್ಳಿ, ತಂತ್ರ ಯಾವುದು? ಬುಧವಾರ, 7 ಬುಧವಾರಗಳು ಸಂಧ್ಯಾಕಾಲದಲ್ಲಿ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ನರಸಿಂಹ ದೇವಸ್ಥಾನ, ಕುಂಕುಮಾರ್ಚನೆ ಅಥವಾ ತುಳಸಿಯಲ್ಲಿ ಸಹಸ್ರನಾಮ, ಹೊರಗಡೆ ಅದು ಒಳಗಡೆ ನಡೀತಾ ಇದೆ, ಹೊರಗಡೆ ನೀವು ಕೂತ್ಕೊಂಡು ಜಪ. ಯಾವ ಜಪ? ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರದ ಜಪ, ತುಂಬ ಸಿಂಪಲ್ ಜಪ, ನೀವು ಆರಾಮಾಗಿ ಮಾಡ್ಬೋದು. ಇದನ್ನು ಮಾಡಿದ್ರಿ ಅಂತ ಆದರೆ ನೀವು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವಕಾಶ ಆಗಿರ್ಬೋದು, ಸ್ಥಾನಮಾನ ಆಗಿರಬಹುದು, ಏನನ್ನು ಕಳ್ಕೊಂಡಿರ್ತೀರಿ ಭಗವಂತ ವಾಪಸ್ ನಿಮಗೆ ಕೊಡ್ತಾರೆ ಅದನ್ನು. ಸೊ ಇದನ್ನು ನೆನಪಿಟ್ಟುಕೊಂಡು ಮಾಡಬೇಕು ನೀವು. ಇಲ್ಲ ಗುರುಗಳೇ ತುಂಬ ದೊಡ್ಡದಾಗೋಯ್ತು, 7 ಬುಧವಾರಗಳು ನನಗೆ ರಜೆ ಸಿಗಲ್ಲ, ನನಗೆ ಅದಿಲ್ಲ, ನನಗೆ ಕೆಲಸ, ನನಗೆ ಹುಷಾರಿಲ್ಲ, ನನಗೆ ಅವಕಾಶ ಇಲ್ಲ, ನಮಗೆ ದೇವಸ್ಥಾನ ಇಲ್ಲ, ನನಗೆ ನರಸಿಂಹ ದೇವಸ್ಥಾನ, ಏನೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೊಂದು
ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಸಹ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ನಾವು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ಉಂಗುರ ನಿಮಗೆ ನಾವು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದನಿಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರದು, ಮತ್ತೆ ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರದು ಅನ್ನುವ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದೆ ನಾನು ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬ್ಯುಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ವಾಟ್ಸಪ್ ಮಾಡಿ. ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ, ಶಂಖು, ಪಾದರಸ, ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ, ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈಗಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ ಉಂಗುರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರತಕ್ಕಂಥದ್ದಾದ್ರಿಂದಾಗಿ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಆ
ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್. ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ.